ವಂತದ್ದು ಎಷ್ಟರ ಮಟ್ಟಿಗೆ ಸರಿ ಓಪನ್ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾನೆ ಇದ್ದಾರೆ. ಇನ್ನು ಸಾಕಷ್ಟು ಜನ ಮಾತನಾಡಿದ್ದಾರೆ, ಅದನ್ನು ಕೂಡ ತೋರಿಸ್ತೀವಿ ನೋಡಿ. ಒಂದು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ನೋಡಿದ್ರೆ ಶಾಲಾ ಕಾಲೇಜುಗಳು ಓಪನ್ ಆದ್ರೆ ಚಲೋ ಆಗ್ತದೆ ಅಂತ ಅನಿಸ್ತದೆ. ಆನ್ಲೈನ್ ಕ್ಲಾಸಸ್ ಅನ್ನ ಸ್ಟಾರ್ಟ್ ಮಾಡಿದಾವೆ, ಬಟ್ ಅವು ಪೂರಕವಾಗಿ ಸಹಾಯ ಆಗ್ತಾ ಇಲ್ಲ ಅಂತ ಅನಿಸ್ತದೆ. ಆ ತೊಳಲಾಟ ನೋಡಿದ್ರೆ ಶಾಲೆ ಸ್ಟಾರ್ಟ್ ಆದ್ರೆ ಒಳ್ಳೇದಂತ ಅನಿಸ್ತದೆ, ಬಟ್ ಸೂಕ್ತ ಅನ್ಸಿದ್ರೆ ಮಾತ್ರ ನಾವು ಶಾಲೆಗೆ ಕಳಿಸಲು ತಯಾರಿದ್ದೇವೆ. ಈಗ ಶಾಲೆ ಓಪನ್ ಮಾಡಿ ಅಂತ ಕೆಲವೊಂದು ಜನ ಒತ್ತಾಯ ಮಾಡ್ತಾ ಇದ್ರೆ ಅದು ನನ್ನ ಅಭಿಪ್ರಾಯ ಪ್ರಕಾರ ಸರಿಯಲ್ಲ. ಯಾಕಂದ್ರೆ ಮಕ್ಕಳಿಗೆ ತಿಳುವಳಿಕೆ ಇರಲ್ಲ. ಯಾಕಂದ್ರೆ ಸುಮಾರು ಜನ ಮಾಸ್ಕ್ ಹಾಕಲ್ಲ, ನಾವು ಆಗ್ತಾ ಇಲ್ಲ. ಸೊ ಆ ಕರೋನಾ ಇದ್ದಂಥ ಕ್ರೇಜ್ನಾಗ ಮಾಸ್ಕ್ ಹಾಕೋದು, ಇವಾಗ ಮಾಸ್ಕ್ ಹಾಕ್ತಾ ಇರೋದು ತುಂಬ ಕಡಿಮೆ ನೋಡ್ತಾ ಇದೀವಿ ನಾವು. ಸೊ ಹಾಗಾಗಿ ಶಿಕ್ಷಣ ಸಚಿವರು ಇದನ್ನ ತುಂಬ ಕೇರ್ಫುಲ್ ಆಗಿ ಆಲೋಚನೆ ಮಾಡಬೇಕು. ಸ್ಕೂಲಿಗೆ ಬನ್ನಿ ಅಥವಾ ಸ್ಕೂಲ್ ಸ್ಟಾರ್ಟ್ ಮಾಡ್ತೀನಿ ಅಂತ ಬೇಡ ಅಂತ ನಮ್ಮ ಅಭಿಪ್ರಾಯ. ವಿದ್ಯಾರ್ಥಿಗಳ ಶಿಕ್ಷಣ ಹಿತದೃಷ್ಟಿ ನೋಡಿದ್ರೆ ಶಾಲೆಗಳ ಪ್ರಾರಂಭ ಆಗಬೇಕು. ಆದರೂ ಕೂಡ ಈ ವರ್ಷ ನಮ್ಮ ಮಕ್ಕಳ ಶಿಕ್ಷಣ ಹೋದ್ರೂ ಪರವಾಗಿಲ್ಲ, ಶಿಕ್ಷಣದ ವಂಚಿತರಾದರೂ ಪರವಾಗಿಲ್ಲ. ನಮ್ಮ ಮಕ್ಕಳ ಆರೋಗ್ಯ ಅತಿ ಅವಶ್ಯ, ಅತಿ ಮುಖ್ಯ ಅಂತ ಹೇಳಕ್ ಇಚ್ಛೆ ಪಡ್ತೀನಿ. ಈ ಒಂದು ಶಾಲೆಯ ತೆರೆಯುವ ಈ ನಿರ್ಧಾರವನ್ನು ನಾನು ಖಂಡಿತವಾಗಿ ಖಂಡಿಸ್ತೀನಿ ಅಂತ ಹೇಳಕ್ತೀನಿ. ಫಸ್ಟ್ ಆಫ್ ಆಲ್ ಸ್ಕೂಲು ಓಪನ್ ಮಾಡಬೇಕು ಲೆಕ್ಕಾಚಾರದಲ್ಲಿ. ಬಟ್ ಇವತ್ತು ಕರೋನಾ ಬಂದಿರೋದ್ರಿಂದ ಸುರೇಶ್ ಕುಮಾರ್ ಒಬ್ಬ ಎಜುಕೇಷನ್ ಮಿನಿಸ್ಟರ್ ಆಗಿ ಅವ್ರು ಫಸ್ಟ್ ಏನು ಮೆಜರ್ ತಗೋತಾರೆ ಮಕ್ಕಳ ಬಗ್ಗೆ, ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಅವರು ಒಂದು ಪಾಸಿಟಿವ್ ಮೆಜರ್ಮೆಂಟ್ ಏನಾದ್ರು ತಗೊಳ್ತೀನಿ ಅಂತ ಅಂದರೆ ಡೆಫಿನೆಟಾಗಿ ಎಲ್ಲ ಕಳಿಸೋಣ, ಅದರಲ್ಲೇನು ತಪ್ಪಾಗಲ್ಲ. ಈ ಕುರಿತಂತೆ ನೀವು ಕೂಡ ಕರೆಯನ್ನ ಮಾಡಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಬಹುದು. ಇನ್ನು ಬೆಂಗಳೂರಿಂದ ಉಮೇಶ್ ಅನ್ನವರು ಕರೆಯನ್ನ ಮಾಡಿದ್ದಾರೆ. ನಮಸ್ಕಾರ ಉಮೇಶ್ ಅವರೇ. ನಮಸ್ತೆ ಸರ್. ಏನ್ ಹೇಳ್ತೀರಾ ಸರ್? ಸರ್ ಇದೆಲ್ಲ ಚೆನ್ನಾಗಿರುತ್ತೆ ಸರ್, ಟಿವಿಲಿ ನೋಡೋಕೆಲ್ಲ. ಇದು ಆನ್ಲೈನ್ ಕ್ಲಾಸಸ್, ಆಮೇಲೆ ಅದೇನದು ಸ್ಕೂಲ್ ಓಪನ್ ಆಗೋದು, ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೇಳಕ್ಕೆ. ಆದ್ರೆ ಅದು ಯಾವ್ದು ಕಾರ್ಯರೂಪಕ್ಕೆ ಆಗದೇ ಇಲ್ಲ ಸರ್. ಎಷ್ಟು ಜನ ಮಾಸ್ಕ್ ಹಾಕೋತಾರೆ, ಎಷ್ಟು ಜನ ಸ್ಯಾನಿಟೈಸರ್ ಯೂಸ್ ಮಾಡ್ತಾರೆ. ಯಾವ ಸ್ಕೂಲಲ್ಲೂ ಪರ್ಫೆಕ್ಟ್ ಆಗಿಲ್ಲ ಸರ್. ಎಲ್ಲೋ ಒಂದ್ 4-5 ಸ್ಕೂಲ್ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ ಸರ್. ಅಷ್ಟೇ ಮಿಕ್ಕಿದ ಮಕ್ಕಳ ಜೊತೆ ಚೆಲ್ಲಾಟ ಯಾಕೆ? ಅಂತ ಟೈಮಲ್ಲಿ ಇವ್ರಿಗೆ ಈ ಸರ್ಕಾರದವ್ರಿಗೆ ಏನ್ ದುಡ್ಡು ಬರುತ್ತೋ ಏನ್ ಗೊತ್ತೋ. ವೆರಿ ಗುಡ್ ಎಕ್ಸಾಂಪಲ್, ಒಂದ್ಸರಿ ಸುರೇಶ್ ಕುಮಾರ್ ಸರ್ ಆಫೀಸ್ಗೆ ಫೋನ್ ಮಾಡಿದ್ದೆ. ಅವಾಗ ಏನೋ ಒಂದ್ ಸಣ್ಣ ರೂಲ್ಸ್ ಇತ್ತು, 10th ಮಕ್ಳಿಗೆ ಮಾತ್ರ ಆನ್ಲೈನ್ ಕ್ಲಾಸಸ್ ಮಾಡ್ಬೇಕು, ಅದು ಅರ್ಧ ಗಂಟೆನೆ ಮಾಡ್ಬೇಕು, ಆತರ ಏನೋ ಇತ್ತು. ಅದ್ರ ಸಲುವಾಗಿ ನಾನೇನ್ ಮಾಡಿದೆ, ನನ್ನ ಮಗನಿಗೆ ಬೆಳಗ್ಗೆ 9:30 ಸಾಯಂಕಾಲ 4 ಗಂಟೆವರೆಗೂ ಕ್ಲಾಸಸ್ ಇದೆ, ಆ ಸ್ಕೂಲ್ ಸ್ವಲ್ಪ ಆಕ್ಷನ್ ತಗೊಳ್ಳಿ ಅಂತ ಹೇಳಿದ್ರೆ ಸುರೇಶ್ ಕುಮಾರ್ ಅವ್ರ ಆಫೀಸಿಂದ ಯಾವುದೇ ರೆಸ್ಪಾನ್ಸ್ ಬರ್ಲಿಲ್ಲ. ಅವ್ರು ಯಾವ್ದೋ ಒಂದು BPO ಯಾರೋ ಶಿಕ್ಷಣಾಧಿಕಾರಿ ನಂಬರ್ ಕೊಟ್ರು. ಆ ನಂಬರ್ ಕೊಟ್ರು, ಅವ್ರು ಫೋನ್ ಮಾಡಿದ್ರೆ ಆಯ್ತ್ರಿ ನೀವ್ ಯಾರ್ರಿ ಏನ್ರಿ ಅಂತ ಬರ್ಕೊಂಡ್ರು ಅಷ್ಟೇ, ಏನೂ ಆಗ್ಲಿಲ್ಲ. ಅವಾಗ 9:30 3 ಗಂಟೆವರೆಗೂ ಸ್ಕೂಲು. ನಾನು ಫೋನ್ ಮಾಡಿ 1 ವಾರಕ್ಕೆ 8:45 4:45 ಶುರು ಆಯ್ತು ಸರ್. ಅಲ್ಲ ಅದೇ ಅದಕ್ಕೋಸ್ಕರ ನಮ್ಮ ಮಕ್ಳ ಸೇಫ್ಟಿ ನಾವೇ ನೋಡ್ಕೊಬೇಕು. ಏನು ಮಾಡಲ್ಲ ಸರ್, ಏನು ಮಾಡಲ್ಲ ಸರ್ಕಾರ. ನಾನು ಅವಾಗ್ಲೇ ಒಂದು ಎಕ್ಸಾಂಪಲ್ ಕೊಡ್ತಿದ್ದೆ. BMTC ಬಸ್ಗಳ ಕತೆ ಏನಾಗಿದೆ ಅಂತ ಗೊತ್ತಿದೆ ಅಲ್ವಾ ನಮ್ಗೆ ಇವಾಗ? ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಸ್ಯಾನಿಟೈಸ್ ಮಾಡ್ತಾ ಇದ್ರು ಪ್ರತಿ ಟ್ರಿಪ್ ಅಲ್ಲೂ. ಈಗ ಮಾಡ್ತಾರಾ? ಸ್ಯಾನಿಟೈಸ್ ಇಲ್ಲ, ಎಂತದಿಲ್ಲ ಸರ್. ಅದೇ ಕಷ್ಟ. ಅಂದ್ರೆ ದೊಡ್ಡವರೇ ಮಾಸ್ಕ್ ಅನ್ನ ಹಾಕ್ತಾ ಇಲ್ಲ ಅಂತ ಆ ಫೈನ್ ಅನ್ನ ಕೂಡ ಜಾಸ್ತಿ ಮಾಡಿದ್ರು, 1000 ರೂಪಾಯಿ ಮಾಡಿದ್ರು. ಅಲ್ಲ ಅದು ಎರಡನೇ ಪ್ರಶ್ನೆ ಸರ್. ಅದು ಜನಸಾಮಾನ್ಯರಿಗೆ ಅಪ್ಲೈ ಆಗುವಂತ ವಿಷಯಗಳು. ಅಲ್ಲ ಅದೇ ದೊಡ್ಡವರೇ ಪಾಲನೆ ಮಾಡೋದಕ್ಕೆ ಕಷ್ಟ ಆಗ್ತಿದೆ. ಓಕೆ, ಮಕ್ಕಳ ವಿಷಯ ಕರ್ಕೊಂಡು ಹೋದ್ರೆ ಓಕೆ, ಈ ಟೈಮಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀರಾ ಉಮೇಶ್ ಅವರೇ. ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ರಾಜ್ಯ ದೇಶ ವಿದೇಶ ಸೇರಿದಂತೆ ಕ್ಷಣದ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರತಿ ಒಂದರ ಅಪ್ಡೇಟ್ ಕೂಡ ಆಗ್ತಾ ಇರುತ್ತೆ. ಅದನ್ನ ನೀವು ನೋಡಬೇಕು ಅಂದ್ರೆ kannada.news18.comಗೆ ಲಾಗಿನ್ ಆಗಿ ಅದರ ಮಾಹಿತಿ ಅಪ್ಡೇಟ್ ಅನ್ನ ನೀವು ಪಡ್ಕೊಳ್ಬಹುದು. ಮತ್ತಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.